ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಮನೆ ಮಾಡಿದೆ. ಗ್ಯಾರಂಟಿಗಳಿಂದ ಅಭಿವೃದ್ಧಿಗೆ ಹಿನ್ನಡೆ ಅಂತ ಕಿಡಿಕಾರ್ತಾ ಇದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಜನ ಶಾಸಕರುಗಳು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದು ಸಿಎಲ್ಪಿ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಗ್ಯಾರಂಟಿಗಳ ಪರಿಷ್ಕರಣೆಗೆ ಸಿಎಲ್ಪಿಯಲ್ಲಿ ಒತ್ತಡವನ್ನ ಕೂಡ ಹಾಕಲಾಗ್ತಾ ಇದೆ. ಪರಿಷ್ಕರಣೆ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ದುಡ್ಡನ್ನು ಉಳಿಸಿ, ಅದನ್ನ ಅಭಿವೃದ್ಧಿ ಕೊಡಿ, ಅನುದಾನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಗ್ಯಾರಂಟಿಗಳನ್ನೇ ನಂಬಿಕೊಂಡಿದ್ರೆ ಕಷ್ಟ ಆಗುತ್ತೆ. ಮತ ಕೇಳಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಗ್ಯಾರಂಟಿಗಳನ್ನ ಪರಿಷ್ಕರಿಸುವಂತೆ ಒತ್ತಾಯವನ್ನ ಮಾಡಲಾಗಿದೆ. ಸಾಕಷ್ಟು ಜನ ಶಾಸಕರು ಒಕ್ಕೊಲಿನಿಂದ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಆದ್ರೆ ವಾಸ್ತವಾಂಶ ಏನಂದ್ರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನ ಬಹಳಷ್ಟು ಜನ ಶಾಸಕರು ಹೇಳಿದ್ರು. ಅದ್ರಲ್ಲಿ ತಪ್ಪೇನಿದೆ. ಸಿಬಿಸಿಯಿಂದನೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ದೆ. ನಮ್ಮ ಆಂಧ್ರದಲ್ಲಿ ಜಗನ್ ಅಷ್ಟೊಂದು ಸಿಬಿಸಿ ಕೊಟ್ಟಿದ್ದಂದ್ರೆ ಯಾರು ಕೊಟ್ಟಿರ್ಲಿಲ್ಲ ಅಷ್ಟೊಂದು. ಮತ್ತೆ ಅವ್ರು ಬರೀ 18 ಸೀಟ್ ಬರ್ತಾರೆ. ಅದರಿಂದ ಸಿಬಿಸಿಯಿಂದನೇ ಗೆಲ್ತೀವಿ ಅಂತಕ್ಕಂಥ ಗೆಲ್ಲತಕ್ಕಂಥದ್ರಲ್ಲಿ ಸಿಬಿಸಿ ಕೊಡೋದು ಒಂದು ಅಂಶ. ಆದ್ರೆ ಇದ್ರ ಬಗ್ಗೆ ಮಾತನಾಡ್ತಾ ಹೋಣ. ಮಧು, ಇಲ್ಲಿ ಗ್ಯಾರಂಟಿ ಅನ್ನೋದು ಒಮ್ಮೆ ಮತ ತಂದು ಕೊಡ್ತು, ನೋ ಡೌಟ್. ಆದರೆ ಪದೇ ಪದೇ ಅದನ್ನೇ ಬಂಡವಾಳ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಇಲ್ಲಿ ಶಾಸಕರಿಗೆ ಅಭಿವೃದ್ಧಿ ಆಗಬೇಕು, ಅದಕ್ಕೆ ಅನುದಾನ ಸಿಗಬೇಕು, ಇಲ್ಲಾಂದ್ರೆ ಭವಿಷ್ಯದ ಚಿಂತೆ ಕಾಡ್ತದೆ. ಬಿಟ್ಟರು ಕಷ್ಟ, ಬಿಡದಿದ್ರು ಕಷ್ಟ. ಯಾವ ತರ ಸವಾಲು ಇದು? ಗೆಲುವಿಗೆ 100 ಅಪ್ಪಂದ್ರ ಅನ್ನೋ ರೀತಿ ಈಗ ರಾಜೇಂದ್ರ ಅವರು ಹೇಳಿದ ಏನು ರಾಜಣ್ಣ ಅವರು ಹೇಳಿದಂಥ ವಿಚಾರದಲ್ಲಿ ನಿಜಕ್ಕೂ ಕೂಡ ಸತ್ಯಾಂಶ ಇದೆ. ಅದು ಕೂಡ ಒಂದು ಅಂಶ. ಏನು ಚುನಾವಣಾ ತಂತ್ರಗಾರಿಕೆಯಲ್ಲಿ ಗೆಲುವಿನ ತಂತ್ರಗಾರಿಕೆ ಅದೇ ಪ್ರಮುಖ ಅಂಶ, ಅದೇ ಪ್ರಾಧಾನ್ಯ ಇರುವಂಥ ಅಂಶ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅವರೇ ಕೊಟ್ಟಂಥ ಉದಾಹರಣೆ ಜಗನ್ ಅವ್ರದ್ದು. ಈಗ ನೋಡಿ, ಕಳೆದ ಸಲ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ಆಡಳಿತ ವಿರೋಧಿ ಅಲೆ ಇತ್ತು ಮತ್ತು ಬೊಮ್ಮಾಯಿ ಅವರ ನಾಯಕತ್ವದ ವರ್ಚಸ್ಸು ಎಷ್ಟು ತೂಗ್ತಾ ಇತ್ತು ತಕ್ಕಡಿಯಲ್ಲಿ ಅನ್ನುವಂಥದ್ದು ಸ್ವಪಕ್ಷೀಯರೇ ಆ ವಿಚಾರವಾಗಿ ಅವಲೋಕನವನ್ನು ಮಾಡಿದರು. ಇನ್ನು ಅದರ ಆಚೆಗೆ ಯಡಿಯೂರಪ್ಪನವರನ್ನು ಇಡಿಸಿದ್ದಂತಹ ಒಂದು ಏನು ಒಳೇಟಿನ ಆತಂಕ ಲೆಕ್ಕಾಚಾರಗಳು ಕೂಡ ಪ್ರಮುಖವಾಗಿ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಏನು ಅನ್ನುವಂಥದ್ದು ಕಾಂಗ್ರೆಸ್ನವ್ರಿಗೆ ಗೊತ್ತಿತ್ತು. ಇನ್ನು ಈ ಕಡೆ ಮತ್ತೊಂದು ತಕ್ಕಡಿಯಲ್ಲಿ ಸಿದ್ದರಾಮಯ್ಯ ಅನ್ನುವಂಥ ಒಂದು ಜನಪ್ರಿಯ ಪ್ರಬಲ ನಾಯಕತ್ವ ಮತ್ತು ಅಹಿಂದ ವರ್ಗದ ವೋಟ್ ಬ್ಯಾಂಕು, ಹೊಸ ಎಲ್ಲ ಹಿನ್ನೆಲೆಯಲ್ಲಿ ತಕ್ಕಡಿಯನ್ನು ತೆಗೆದಂಥ ಸಂದರ್ಭದಲ್ಲಿ ಇವರ ಗ್ಯಾರಂಟಿಗಳನ್ನು ಒಂದು ಕಡೆ ಇಟ್ಟರೆ ಹಲವಾರು ಪಾಸಿಟಿವ್ ಅಂಶಗಳು ಕಾಂಗ್ರೆಸ್ಗಿತ್ತು. ಸ್ವಲ್ಪ ಅರ್ಜೆನ್ಸಿಯಲ್ಲಿ ಅಥವಾ ಸ್ವಲ್ಪ ಆತಂಕದಲ್ಲಿ ಏನು ಅನೌನ್ಸನ್ನು ಮಾಡಿ 5-5 ಅನೌನ್ಸ್ ಮಾಡ್ಕೊಂಡ್ಬಿಟ್ರು. ಆ ವಿಚಾರವಾಗಿ ಆಮೇಲೆ ಖರ್ಗೆ ಅವರು ಮಾತನಾಡಿದ್ದು ಸದ್ದಾಯಿತು ಬೇರೆ. ಆದರೆ ನೋಡಿ, ಈಗ ಗೃಹಜ್ಯೋತಿನೋ ಅಥವಾ ಶಕ್ತಿ ಅವರು ಡೈರೆಕ್ಟಾಗಿ ಮಹಿಳೆಯರಿಗೆ ಮತ್ತು ಮನೆ ಕನೆಕ್ಟ್ ಆಗುವಂಥದ್ದು ಮ್ಯಾನೇಜ್ ಆಗ್ತಿತ್ತು. ಅದೆರಡು ಕೊಟ್ಟಿದ್ರು ಸಾಕಿತ್ತು ಅನ್ನೋ ರೀತಿ ಆಫ್ ದ ರೆಕಾರ್ಡ್ ಮಾತನಾಡಿರುವಂಥದ್ದನ್ನು ನೋಡಿದ್ವಿ. ಅದಾದ ಮೇಲೆ ಆನ್ ದ ರೆಕಾರ್ಡ್ ವಿಚಾರದಲ್ಲಿ ಲೋಕಸಭಾ ಚುನಾವಣೆಯ ಸೋಲಿನ ನಂತರ ಒಬ್ಬರಾದ ಮೇಲೆ ಒಬ್ಬರು ಸಚಿವರುಗಳು, ಶಾಸಕರು ಈ ಗ್ಯಾರಂಟಿಯ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡಿದ್ರು. ಆದರೆ ಅದೆಲ್ಲವನ್ನೂ ಕೂಡ ಮೀರಿ ಸಿದ್ದರಾಮಯ್ಯ ಅನ್ನೋ ನಾಯಕತ್ವ ಇದ್ದಿದ್ದ ಕಾರಣಕ್ಕೆ ಆ ಶಾಸಕರುಗಳನ್ನು ಸಮಾಧಾನ ಮಾಡುವಂಥ ಪ್ರಯತ್ನ ಪ್ರಕ್ರಿಯೆ ನಡೀತಾ ಇದೆ. ಈಗಲೂ ಕೂಡ ಒಂದು ಹಂತಕ್ಕೆ ಮೊನ್ನೆ ಆದಂಥ CLP ಮೀಟಿಂಗಲ್ಲೂ ಕೂಡ ಸಿದ್ದರಾಮಯ್ಯ ಕಿವಿಗೆ ಹಾಕೊಂಡಂತೆ ಮಾಡಿ, ಕಿವಿಗೆ ಹಾಕೊಳ್ಳದಂತೆನೂ ಕೂಡ ಮಾಡಿ ಹೆಂಗೋ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಅದೊಂಥರ ಹುಲಿ ಮೇಲಿನ ಸವಾರಿ. ಒಂದು ಸಲ ಹತ್ತಾದ ಮೇಲೆ ಇಳಿಯೋಕ್ಕಾಗಲ್ಲ. ಸೊ ಹತ್ತಿರೋವಂಥ ಹುಲಿಯನ್ನು ಇಳಿಯೋಕ್ಕಾಗದೇ ಇರೋದ್ರಿಂದ ಸವಾರಿ ಮಾಡಲೇಬೇಕು. ಹಿಡಿದ್ರೆ ವಾಪಸ್ ಅದು ನುಂಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತು ಇವರು ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಗೂ ಫ್ರೀ ಅಂತೆಲ್ಲ ಹೇಳಿಬಿಟ್ಟು ಈಗ ಅದನ್ನು ಪರಿಷ್ಕರಣೆ ಮಾಡ್ತೀವಿ ಅಂತಂದರೆ ಜನ ಗ್ಯಾರಂಟಿ ಅಟ್ಟಾಡ್ಸ್ಕೊಂಡು ಬೈತಾರೆ. ಯಾಕಂತಂದರೆ ಈಗ ನೋಡಿ, ಈಗಾಗಲೇ ಬೆಲೆ ಏರಿಕೆಗಳು ಸುಮಾರು ವಿಚಾರಗಳಾಗಿದೆ. ನೀವು ರಿಜಿಸ್ಟ್ರೇಷನ್ಗೆ ಹೋಗ್ತೀರಾ, ನಂದಿನಿ ಇರ್ಬೋದು, ಏನೇ ಕಾರಣಗಳು ಕೊಟ್ಟರು ಇನ್ಫ್ಲೇಷನ್ ರೇಟ್ನ ಮ್ಯಾಚ್ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಇಷ್ಟು ವರ್ಷ ಆಗಿತ್ತು ಪರಿಷ್ಕರಣೆ ಆಗಿ, ಅದಕ್ಕೋಸ್ಕರ ಸಾರಿಗೆ ದರವನ್ನು ಜಾಸ್ತಿ ಮಾಡಿದ್ವಿ, ಮಗದೊಂದು ಅಬಕಾರಿ ಇದು ಮಾಡಿದ್ವಿ, ಪೆಟ್ರೋಲಿಗೆ. ಇದು ಅಬಕಾರಿಗಂತೂ ಅಲ್ಲಿ ವರ್ತಕರುಗಳು ಅಥವಾ ಗುತ್ತಿಗೆದಾರರು ಬಾಯ್ ಬಡ್ಕೊತಾ ಇದ್ದಾರೆ. ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಹೆಂಗೆ ಕುಡ್ಸೋಕ್ಕಾಗತ್ತೆ, ನಾವು ಕತ್ತಿಡಿದು ಕುಡ್ಸೋಕ್ಕಾಗತ್ತೆ, ಬಂದು ಕುಡಿದ್ರೆ ಅಷ್ಟನ್ನು ನಾವು ಕೊಡ್ತೀವಿ ಅಂತ. ಸೊ ಅಷ್ಟರ ಮಟ್ಟಿಗೆ ಹೆಂಗೋ ಒದ್ದಾಟಗಳ ನಡುವೆ ಕೂಡ ಜಾಸ್ತಿ ಹಾಕ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ಇದಕ್ಕೂ ಕೂಡ ನಾಯಕತ್ವ ಬದಲಾವಣೆಗೂ ಕೂಡ ಡೈರೆಕ್ಟ್ ಲಿಂಕ್ ಇದೆ ಅಂತಲೂ ಕೂಡ ಅನ್ಸುತ್ತೆ ನನಗೆ. ಈ ಸಿದ್ದರಾಮಯ್ಯ ಅಂತ ನಾಯಕತ್ವ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಕಾಂಗ್ರೆಸ್ನ ಒಂದು ಮಾಡೆಲ್ನನ್ನು ಮ್ಯಾನೇಜು ಮಾಡಿಕೊಂಡು, ಶಾಸಕರುಗಳನ್ನು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು, ಬೊಕ್ಕಸದ ಒಂದು ಒತ್ತಡವನ್ನು ಮ್ಯಾನೇಜ್ ಮಾಡಿಕೊಂಡು, ಕೇಂದ್ರ ಸರ್ಕಾರದ ಮೇಲೆ ಸಾಧ್ಯವಾದಷ್ಟು ರಾಜಕೀಯ ಪ್ರತ್ಯಸ್ತ್ರಗಳನ್ನು ಕೂಡ ಬಿಟ್ಕೊಂಡು ಅನುದಾನದ ವಿಚಾರದಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಸಿದ್ದರಾಮಯ್ಯ ಅವರು ಎಕ್ಸಿಟ್ ಆದರೆ ಅಥವಾ ಚೇಂಜ್ ಆದರೆ ಈ ಒಂದು ವಿಚಾರಗಳು ಕೂಡ ಶುರುವಾಗ್ತವೆ. ಈಗ 2.5 ವರ್ಷ ಕಳೆದಿರುವಂಥದ್ದು ನ್ಯಾಚುರಲ್ ಪ್ರೆಷರ್ ಅದು. ಅದರ ಜೊತೆಗೆ ಒಂದಷ್ಟು ಆರ್ಟಿಫಿಷಿಯಲ್ ಪ್ರೆಷರ್ ಕೂಡ ಸೇರಿದ್ರೆ, ಆರ್ಗಾನಿಕ್ ಪ್ರೆಷರ್ ಜೊತೆಗೆ ಆರ್ಟಿಫಿಷಿಯಲ್ ಪ್ರೆಷರ್ ಕೂಡ ಸೇರಿದ್ರೆ ಪೊಲಿಟಿಕಲಿ, ಸೊ ಶಾಸಕರ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗುತ್ತೆ ಅನ್ನೋದನ್ನ ತೋರಿಸುವಂಥ ಟ್ರೈಲರ್ಗಳು ಕೂಡ ರಾಜಣ್ಣ ಅವರ ಮಾತಿನಲ್ಲಿ ಕಾಣಿಸ್ತಾ ಇದೆ. ಪೃಥ್ವಿ, ಒಟ್ಟರೆ ಇಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಪರೋಕ್ಷವಾಗಿ ಎಲ್ಲವನ್ನೂ ಕೂಡ ಶುರು ಮಾಡಿಬಿಟ್ಟಿದೆಯಾ ಅಂತ. BPL ಕಾರ್ಡ್ಗಳು ಈಗ ಆಲ್ರೆಡಿ 10 ಲಕ್ಷ
ತೆಗೆದುಹಾಕಲಾಗಿರುವಂಥದ್ದು, ಡಿಲೀಟ್ ಮಾಡಲಾಗಿದೆ. ಅದರಲ್ಲಿ ಅನ್ನಭಾಗ್ಯ ಮಾತ್ರ ಅಲ್ಲ, ಗೃಹಲಕ್ಷ್ಮಿದು ಕೂಡ 10 ಲಕ್ಷ ಕಾರ್ಡ್ಗಳು ಕೋತಾ ಆದಂತ ಆಗ್ತದೆ, ಅದು ಸ್ಟಾಪ್ ಆಗ್ತದೆ. ಇಂಡೈರೆಕ್ಟ್ಲಿ ಮಾಡ್ತಾ ಇದ್ದಾರಾ, ಇವ್ರು ಬಹಿರಂಗವಾಗಿ ಹೇಳ್ತಾ ಇಲ್ಲ ಅಷ್ಟೇ. ಅಫ್ಕೋರ್ಸ್ ಪೃಥ್ವಿ, ದೇಶ ಮತ್ತು ದೇಶ ಅಭಿವೃದ್ಧಿ ಆಗ್ತಿದೆ, ದೇಶದಲ್ಲಿ ಬಡತನ ಕಡಿಮೆ ಆಗ್ತಿದೆ ಅಂತ ಅರ್ಥ ಅದೇನು ಅಂತ ಹೇಳಿದ್ರೆ, ಬಡವರನ್ನ ಕಡಿಮೆ ಮಾಡೋ ಕೆಲಸ ಯಾವುದೇ ಸರ್ಕಾರಗಳು ಮಾಡಬೇಕು. ಅದಕ್ಕೆ ಉದ್ಯೋಗಗಳನ್ನು ಕೊಡಬೇಕು, ಸ್ವಾಉದ್ಯೋಗಗಳಿಗೆ ಅವಕಾಶವನ್ನು ಕೊಡಬೇಕು, ಅವರನ್ನ ಉದ್ಯೋಗಸ್ಥರನ್ನ ಮಾಡಲಿಕ್ಕೆ ಆಯಾ ಸರ್ಕಾರಗಳವರಿಗೆ ವಿದ್ಯಾವಂತರನ್ನ ಮಾಡಬೇಕು. ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ನಿಮಗೆ ಪ್ರತಿ ವರ್ಷ BPL ಕಾರ್ಡ್ ಜಾಸ್ತಿ ಆಗ್ತಿದೆ ಅಂತ ಅದರ ಅರ್ಥ ಬಡತನ ಜಾಸ್ತಿ ಆಗ್ತಿದೆ, ಬಡತನ ರೇಖೆ ಕಡಿಮೆ ಆಗ್ತಿಲ್ಲ, ಬಡತನ ಇನ್ನೂ ಹೆಚ್ಚು ಆಗ್ತಿದೆ ಅನ್ನೋದು ಇದು ದೇಶಕ್ಕೆ ಕೂಡ ಮತ್ತು ಯಾವುದೇ ರಾಜ್ಯಕ್ಕೂ ಕೂಡ ಅಪಾಯಕಾರಿ. ಯಾವುದೇ ಸರ್ಕಾರಗಳು ಕೂಡ ಬಡತನವನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಿಮಗೆ BPL ಕಾರ್ಡ್ ಕೊಟ್ಟ ತಕ್ಷಣ ಬಡತನ ಈ ಬಾರಿ 1 ಕೋಟಿ ಕೊಟ್ಟರು, ನೆಕ್ಸ್ಟ್ 1.5 ಕೋಟಿ ಕೊಟ್ಟರೆ ನಿಜವಾಗ್ಲೂ ಆ ಸರ್ಕಾರಗಳು ವಿಫಲವಾಗಿದ್ದಾವೆ ಅಂತಲೇ ಅರ್ಥ. ಯಾಕಂತ ಹೇಳಿದ್ರೆ ಬಡವರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಬಡವರನ್ನ ಮೇಲೆತ್ತುವಂತ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಆ ಮುಖಾಂತರ BPL ಕಾರ್ಡ್ಗಳನ್ನು ಕೊಡುವ ಮುಖಾಂತರ ಬಡವರನ್ನಾಗಿ ಉಳಿಸಿ, ಬಡವರನ್ನ ಮತ್ತಷ್ಟು ಬಡವರನ್ನ ಮಾಡುವ ಮುಖಾಂತರ ಪ್ರತಿ ವರ್ಷವೂ ಕೂಡ ಬಡವರ ಸಂಖ್ಯೆ ಹೆಚ್ಚಿಸುವ ಕೆಲಸ ಇದೆಯಲ್ಲ, ಇದು ಯಾವ ತರ ಅಂತ ಹೇಳಿದ್ರೆ, ಬರ ಅಂದ್ರೆ ಎಲ್ರಿಗೂ ಇಷ್ಟ ಅಂತ ಹೇಳ್ತಾರೆ. ಅಂದ್ರೆ ಇದು ಆಯಾ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆಲ್ಲ ಒಂದ್ ಕಡೆ ಇದೊಂಥರ ಸೋಮಾರಿತನಕ್ಕೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಈಗ BPL ಕಾರ್ಡ್ ಅಫ್ಕೋರ್ಸ್ ಪರಿಷ್ಕರಣೆ ಮಾಡಲೇಬೇಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಕಣ್ಣು ಮುಂದೆ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವ್ರು, ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥವ್ರು, ಎಷ್ಟೋ ಜನ ಬಿಲ್ಡಿಂಗ್ ಇರ್ತಕ್ಕಂಥವ್ರು ಕೂಡ ಇವತ್ತು BPL ಕಾರ್ಡ್ ಅನ್ನ ಬಳಸ್ಕೊಡ್ತಿದ್ದಾರೆ. ಪರಿಷ್ಕರಣೆ ಆಗಬೇಕು. ಪರಿಷ್ಕರಣೆ ಆಗುವ ಜೊತೆಗೆ ನಿಮಗೆ ಎಲ್ರಿಗೂ BPL ಕಾರ್ಡ್ ಕೊಡೋ ಮುಖಾಂತರ ಬಡವರಾಗಿ ಉಳಿಸೋದಲ್ಲ, ಆಯಾ ಸರ್ಕಾರಗಳು, ಅದು ಕಾಂಗ್ರೆಸ್ ಇರ್ಬೋದು, ಮತ್ತೊಂದು ಸರ್ಕಾರ ಇರುವಂಥದ್ದು, ಬಡವರನ್ನ ಮೇಲೆತ್ತುವ, ಆರ್ಥಿಕವಾಗಿ ಚೈತನ್ಯ ಆಗುವಂತೆ ಮಾಡುವಂಥದ್ದು. ಮತ್ತು ಅವರೇ BPL ಕಾರ್ಡ್ ನಮಗೆ ಬೇಡ, ನಾವು ನಮ್ಮ ಊಟಕ್ಕೆ ಬೇಕಾಗಿರ್ತಕ್ಕಂಥ ಅಕ್ಕಿಯನ್ನ ತೆಗೆದುಕೊಳ್ತಕ್ಕಂಥ ಶಕ್ತಿ ನಮಗಿದೆ ಅನ್ನೋ ರೀತಿಯಲ್ಲಿ ಸರ್ಕಾರಗಳು ಮಾಡಿದ್ರೆ ಆಗ ನಿಜವಾಗ್ಲೂ ಕೂಡ ದೇಶ ಅಭಿವೃದ್ಧಿ, ರಾಜ್ಯ ಅಭಿವೃದ್ಧಿ ಮತ್ತು ನಿಜವಾಗ್ಲೂ ಸರ್ಕಾರಗಳು ಜನರ ಅಭಿವೃದ್ಧಿಗೆ ಬಡವರನ್ನ ಆರ್ಥಿಕವಾಗಿ ಚೈತನ್ಯರಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುವಂಥದ್ದು. ಆದರೆ ಎಲ್ಲೊಂದ್ ಕಡೆ ಗ್ಯಾರಂಟಿ ಅನ್ನೋದು ಮೊದಲು ಹೇಳಿದಾಗ ಅದು ಹುಲಿ ಮೇಲಿನ ಸವಾರಿ, ಅಫ್ಕೋರ್ಸ್. ಹಾಗಾಗಿ ಮತ್ತು ಅದನ್ನ ಸಮತೋಲನ ಮಾಡುವಂಥದ್ದು ಕೂಡ ಅದು ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಅದರ ನಿಲ್ಸಂಗೂ ಇಲ್ಲ, ಬ್ಯಾಲೆನ್ಸ್ ಮಾಡ್ತಾನೆ ಹೋಗಬೇಕು, ಪರಿಷ್ಕರಣೆ ಮಾಡಬೇಕು, ಕೊಡೋರಿಗೆ ಕೊಡಬೇಕು, ಮತ್ತು ಮೂಲ ಸೌಕರ್ಯಗಳು ಕೂಡ ದುಡ್ಡನ್ನು ಕೊಡಬೇಕು, ಶಾಸಕರ ಅನುದಾನವನ್ನು ಕೊಡಬೇಕು. ಅದನ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅಷ್ಟು ಸುಲಭದ ಮಾತಲ್ಲ. ಒಟ್ಟಾರೆ ಈಗ CM ಅವರು ಒಂದು ಕಡೆ ಗ್ಯಾರಂಟಿ, ಮತ್ತೊಂದು ಕಡೆ ಕಾಂಗ್ರೆಸ್ನ ಕೆಲ ಶಾಸಕರುಗಳಿಗೆ ಮಾತ್ರ ಒಂದಷ್ಟು ಅನುದಾನ ಕೊಡೋ ಮುಖಾಂತರ ಸದ್ಯಕ್ಕೆ ಓಲೈಕೆ ಪ್ಲಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಇದು ಎಷ್ಟು ದಿನ ಸಾಧ್ಯ ಅನ್ನೋದು ಕೂಡ ಮುಖ್ಯ ಆಗಿರ್ತಕ್ಕಂಥದ್ದು. ಇದು ಸಾಧ್ಯ ಆಗ್ತಕ್ಕಂಥದ್ದು ತೆರಿಗೆ. ಹಾಗಂತ ತೆರಿಗೆಯನ್ನ ಹೆಚ್ಚಳ ಮಾಡಿದ್ರೆ ಅದಂಗಲ್ಲ, ಅದು ಮತ್ತೆ ಜನರಿಗೆ ಬರೆ ಹಾಕ್ತಂಗೆ. ಹಾಗಾಗಿ ಇದು ಒಂಥರ ಈ ಗ್ಯಾರಂಟಿ ಪರಿಷ್ಕರಣೆ ಆಗ್ಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಬಲರು ಕೂಡ ಇದನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಆ ದುರುಪಯೋಗ ಪಡಿಸ್ಕೊಳ್ತಿದ್ದಂಗೆ ಸರ್ಕಾರಗಳು ಮಾಡಬೇಕು. ಆ ಮುಖಾಂತರ ಬಡವರನ್ನ ಆರ್ಥಿಕವಾಗಿ ಚೈತನ್ಯರಾಗಿ ಮಾಡುವ ಮುಖಾಂತರ ಮೇಲೆತ್ತುವ ಕೆಲಸ ಮಾಡಿ BPL ಸಂಖ್ಯೆ ಕಾರ್ಡ್ಗಳನ್ನು ಕಡಿಮೆ ಮಾಡುವ ಮುಖಾಂತರ ಆರ್ಥಿಕವಾಗಿ ಎಲ್ಲರನ್ನೂ ಕೂಡ ಮೇಲೆತ್ತುವ ಪ್ರಯತ್ನವನ್ನು ಮಾಡಿದ್ರೆ ಅದು ಸರ್ಕಾರ ನಿಜವಾಗ್ಲೂ ಜನರ ಪರವಾಗಿದೆ ಮತ್ತು ಜನರ ಚಿಂತನೆಯಲ್ಲಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಪೃಥ್ವಿ.